ಅವ್ರವ್ರಿಗೆ ಏನೇನು ವಿವೇಚನೆಗೆ ಏನು ಬರುತ್ತೋ ಅದನ್ನು ಹಾಕ್ತಾರೆ. ಕೆಲವರಿಗೆಲ್ಲ ಪಕ್ಷದ ಅಸಮಾಧಾನ ಇರ್ಬೋದು, ಅದಕ್ಕೆ ಹಾಕ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಅಡ್ಡ ಮತದಾನ ಹಾಕಿಲ್ಲ. ನಮ್ಮಲ್ಲಿ ಯಾರ್ಯಾರು ಓಟ್ ಹಾಕ್ಬೇಕು ಅಂತ ಹೇಳಿದ್ರು ಆ ಓಟ್ಗಳನ್ನ ನಮ್ಮಲ್ಲಿ ಒಂದು ಓಟ್ ಮಿಸ್ ಆಗದ ರೀತಿಯಲ್ಲಿ ನಾವು ಓಟ್ ಮಾಡಿದ್ದೀವಿ. ನಮ್ಮ ಪಕ್ಷದ ಎಲ್ಲ 140 ಜನ ನಾವಿದ್ದು 140 ಜನ ಮಾಡಿದ್ದೀವಿ. ಇನ್ನು 11 ಜನ ಎಕ್ಸ್ಟ್ರಾ 12 ಜನ ಎಕ್ಸ್ಟ್ರಾ ಓಟ್ ಹಾಕಿದ್ದಾರೆ. ಅದ್ರಾಗ BJP ಎಷ್ಟು ಬಂದವೆ, JDSನವು ಎಷ್ಟು ಬಂದರೆ ಅವರೇ ಆತ್ಮಾವಲೋಕನ ಮಾಡ್ಕೊಬೇಕು ಆ ಪಕ್ಷದವರೇ. ಇದ್ರ ಬದಲು ಅವ್ರು ಗೌರವಯುಕ್ತವಾಗಿ ಸುಮ್ಮನೆ ಇದ್ಬಿಟ್ಟಿದ್ರೆ ಅವರಿಗೆ ಪಾಪ ಇದರಲ್ಲಿ ಒಂದು ಸ್ವಲ್ಪ ಗೌರವನಾರ ಉಳ್ಕೊಳ್ಳೋದು. ಈ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನಗೆ ಗೊತ್ತಿತ್ತು ಮೊದಲೇ ಗೊತ್ತಿದ್ದಾರೆ ಹಾಕಕ್ಕೆ ಯಾಕೆ ಕೊಟ್ಟಿದ್ರು, ನಾನು ಕಳ್ಳರನ್ನ ಹಿಡಿಬೇಕಾಯ್ತು ಅದಕ್ಕೋಸ್ಕರ ಹಾಕಿ ಹಿಡ್ಕೊಂಡು ಏನು ಮಾಡ್ತಾರೆ ಈಗ ಯಾರಿಗೆ? ಅದೆಲ್ಲ ಸೀಕ್ರೆಟ್ ಮತದಾನ ಹೆಂಗೆ ಹಿಡ್ಕೊಂತಾರೆ? ನೀವು ಯಾರು ಗಾಳ ಹಾಕಿದ್ರಿ ಕಾಂಗ್ರೆಸ್ನವರು? ಅದೆಲ್ಲ ಹೇಳೋಕ್ಕಾಗುತ್ತಾ? ನಾವು ಯಾರಿಗೂ ಈಗ ಕರೆದಿಲ್ಲ. ಮತ್ತೆ ಏನು ಜಿಲ್ಲೆಯಲ್ಲಿ ಅವರೇ ಫೋಟೋ ಫ್ರೇಮಲ್ಲೇ ತೋರಿಸ್ತಾರೆ ಇಬ್ರು BJP ಶಾಸನ ಸೋಮಶೇಖರ್ ಅವ್ರನ್ನ. ಮತ್ತು ಸೋಮಶೇಖರ್ ಅವರು BJPಯಿಂದ ಉಚ್ಚಾಟಿತ ಶಾಸಕರು. ಅವರು ನಮ್ಮ ಇರೋ ರೆಸಾರ್ಟ್ಗೆ ಬಂದಿದ್ರು. ಅವ್ರದ್ದೇನು ಅವ್ರು ಮುಕ್ತವಾಗಿ ಬಂದು ಆಗ್ತೀವಿ ಅಂತ ಒಪ್ಕೊಂಡಿದ್ದಂಥದ್ದು. ಅವ್ರನ್ನ ಹೊರತುಪಡಿಸಿ ಹಾಕಿಯವರೆಲ್ಲ ಅವ್ರನ್ನ ಹುಡುಕಿಯಲ್ಲಿ GT ರೇವಣ್ಣ ಅವ್ರ ಕಥೆ ಏನು ಸರ್? GT ರೇವಣ್ಣ ಅವ್ರ ಕಥೆ. GT ರೇವಣ್ಣ ದೇವೇಗೌಡರಿಗೆ ಹಂಗೆ ಆಗಬಾರ್ದಾಯ್ತು ನೋಡಿ. ಅಲ್ಲೇ ಅವ್ನ ಮಗನ್ನೇ ಎತ್ತಿಕ್ಬಿಟ್ಟು ಯಾರೇ ಆಗಲಿ ಅವ್ರಿಗೆ ಎಷ್ಟು ಸಂಕಟ. ಅವ್ರು ನೋಡಿ ಆ ಮನುಷ್ಯ ದುಃಖ ಇರುತ್ತಲ್ಲ, ಸಂಕಟ ಇರುತ್ತಲ್ಲ, ಮಕ್ಕಳು ವಿರಹದ ದುಃಖ ಇರುತ್ತಲ್ಲ, ಆ ದುಃಖದಷ್ಟು ಬೇರೆ ಯಾವ ದುಃಖನೂ ಮನುಷ್ಯನಿಗೆ ಬರಲ್ಲ. ಅದನ್ನು ಸಹಿಸ್ಕೊಳಕ್ಕೆ ಆಗಲ್ಲ. ಆ ಮಕ್ಕಳನ್ನೇ ಎತ್ಕೊಟ್ಟು ನಾನು ನನ್ನ ಈ ಮಗನ ಇನ್ವಿಟೇಷನ್ ಕೊಡೋಕ್ಕೆ ಮನೆಗೆ ಹೋಗಿದ್ದೆ. ಆ ತಾಯಿ ಕಣ್ಣ ನೀರು ಹಾಕ್ಬಿಡ್ತು. ನನ್ನ ಮಗ ನನಗೆ ಗೊತ್ತಿಲ್ಲದಂಗೆ ಹೇಳ್ಬೇಕು ಮನೆ ಬಿಟ್ಟು ಹೋಗ್ಬಿಟ್ಟ. ಈಗ ನಮ್ಮ ವಿರುದ್ಧನೇ ಇಲ್ಲಿ ನಿಂತ್ಕೊಂಡು ನಿಲ್ಸಕ್ಕೆ ಓಡಾಡಿಸ್ತಾವ್ರೆ. ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂತ ಕಣ್ಣ ನೀರು ಹಾಕೊಂಡು ಈ ಕೆಲಸ ಯಾರು ಮಾಡಬಾರ್ದು. ಯಾವ ಪಕ್ಷದ ಕಾರ್ಯಕರ್ತರು ಬೇರೆ ಕೊಡಲಿ, ಅಪ್ಪನ ಮೇಲೆ ಮಗನ ಎತ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು, ಯಾರು ಮಾಡಬಾರ್ದು.